ಕರೆಕ್ಟಾಗಿರೋದು ನಮ್ಗೆ ಕರೆಕ್ಟಾಗಿರೋದು ಅಕ್ಯುರೇಟ್ ಆಗಿರೋ ಇಕಿಗಾಯಿ ಕಂಡುಕೊಳ್ಳೋದು ತುಂಬಾ ಕಷ್ಟ. ಸೊ ಎಷ್ಟೊಂದು ಜನಗಳು ಪೂರ್ತಿ ಜೀವನ ಪೂರ್ತಿ ಅದೇ ನಂದು ಏನು ಇಕಿಗಾಯಿ ಅಂದ್ಕೊಂಡು ಹುಡುಕ್ತಾನೆ ಕಾಲ ಕಳೀತಾರೆ. ಸೊ ಎಲ್ಲರಲ್ಲೂ ಇಕಿಗಾಯಿ ಇದ್ದೇ ಇರುತ್ತೆ, ಪ್ರತಿಯೊಬ್ಬರಲ್ಲೂ ಇಕಿಗಾಯಿ ಇದ್ದೇ ಇರುತ್ತೆ. ಹಂಗೆ ಕೇಳಿದ್ರೆ ಕೆಲವರು ಹೌದು ಆಶ್ಚರ್ಯ ಪಡ್ಬೋದಲ್ವ, ನನ್ನ ಹತ್ರನೂ ಇಕಿಗಾಯಿ ಇದೆ, ಏನು ಪರ್ಪೋಸ್ ಅಂತ ಏನು ಅಂತ ನನಗೆ ಗೊತ್ತಿರಲ್ಲ ಅಂತ. ಸೊ ಹಾಗೆ ಅನ್ಕೋತಾರೆ ಜನ. ಏನೋ ಒಂದು ಎದ್ದೇಳಬೇಕು, ಏನೋ ಮಾಡಬೇಕು, ಬಂದಿದ್ದು ಮಾಡೋದು, ಏನೋ ಒಂದು ಮಾಡೋಣ ಅಂತ ಆ ಥರ ಇರುತ್ತೆ. ತುಂಬಾ ಏನದು ನಿರಾಶೆಯಾಗಿ ಏನು ಇದಿಲ್ದಲೆ ತುಂಬಾ ಇದು ಬೇಜಾರಾಗಿ ಜೀವನ ಕಳೀತಾ ಇರೋರು ಸುಮಾರು ಜನ ಇರುತ್ತೆ. ಅವ್ರಿಗೆ ನೀವು ಹೋಗಿ ನಿಮ್ಮದು ಇಕಿಗಾಯಿ ಇದೆ, ನಿಮ್ಮಲ್ಲೂ ಒಂದು ಪರ್ಪೋಸ್ ಇದೆ ಲೈಫಲ್ಲಿ, ಯಾವುದೊಂದು ನಿಮಗೆ ಇಷ್ಟ ಆಗೋದು ಇರ್ಬೋದು ಅಂತಂದು ಹೇಳಿದ್ರೆ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಸೊ ಈ ಇಕಿಗಾಯಿ ಓದೋದಕ್ಕೆ, ಈ ಇಕಿಗಾಯಿ ಪುಸ್ತಕ ಓದೋದಕ್ಕೆ ಸುಮಾರು ಕಾರಣಗಳಿದೆ. ಅದ್ರ ಕೆಲವೊಂದು ಕಾರಣಗಳನ್ನು ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇಕಿಗಾಯಿನಲ್ಲಿ ಈ ಲೇಖಕರು ಏನು ಬರೆದಾರಂತೆ, ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇದು ನಮ್ಮ ಇಕಿಗಾಯಿನ ಪರಿಕಲ್ಪನೆ ಇದೆ. ಇಕಿಗಾಯಿ ಅನ್ನೋದು ಒಂದು ಕಾನ್ಸೆಪ್ಟ್, ಪರಿಕಲ್ಪನೆ ಆಗಿದ್ದು, ಇದು ನಮ್ಮ ದೇಹನ ಬಲಿಷ್ಠಗೊಳಿಸಲು ಸಹಾಯ ಮಾಡುತ್ತೆ. ಅದರಿಂದ ನಾವು ಹೆಚ್ಚು ಕಾಲ ಬದುಕ್ಬೋದು. ಹೇಗೆ ನಾವು ಇಕಿಗಾಯಿ ಕಂಡುಕೊಳ್ಳೋದ್ರಿಂದ ಹೇಗೆ ಲಾಂಗ್ ಲೈಫ್ ಸಿಕ್ಕತ್ತೆ, ನಮ್ಮ ದೀರ್ಘಾಯುಷ್ ಹೇಗೆ ಸಿಕ್ಕತ್ತೆ ಅಂತ ಅನ್ಕೋಬೋದು. ಆದರೆ ಅದು ಪ್ರೂವ್ ಆಗಿದೆ, ರಿಸರ್ಚಿಂದ ಕಂಡುಹಿಡಿದರೆ, ಸ್ಟಡೀಸಿಂದ ಗೊತ್ತಾಗಿದೆ. ಒಂದ್ಸಲ ನಿಮ್ಮ ಬದುಕಿನ ಸ್ಪಷ್ಟವಾದ ಉದ್ದೇಶ ಅಂದರೆ ಪರ್ಪೋಸ್ ಏನು ಅನ್ನೋದನ್ನು ನಿಮಗೆ ಅನಿಸಿದ ನಂತರ ನಿಮ್ಮ ಇತರ ದೈನಂದಿನ ಅಭ್ಯಾಸಗಳು ಕೂಡ ಅಷ್ಟೇ ಆರೋಗ್ಯಕರವಾಗಿರುತ್ತೆ. ಹಾಗೆ ನಿಮ್ಮ ಜೀವಿತ ಅವಧಿ ಇದೆಯಲ್ಲ, ಗಂಭೀರವಾಗಿ ನಾವು ಜಾಸ್ತಿ ಮಾಡ್ಬೋದು. ಆನ್ ದಿ ಕಾಂಟ್ರರಿ, ಅಪೋಸಿಟಾಗಿ ಹೇಳೋದಾದರೆ, ನಿಮ್ಮದು ಉದ್ದೇಶನೇ ಇಲ್ಲ, ಏನು ಬದುಕಿನ ಸ್ಪಷ್ಟ ಆದ ಉದ್ದೇಶ ಇಲ್ಲ ಅಂತ ನಿಮಗೆ ಅನಿಸ್ಬಿಟ್ರೆ ಏನಾಗುತ್ತೆ, ಅದು ಉಲ್ಟಾ ಆಗುತ್ತೆ. ಡೈಲಿ ಹ್ಯಾಬಿಟ್ಸು ಅದೆಲ್ಲ, ಅದರಿಂದ ಆರೋಗ್ಯಕರವಾದ ದೈನಂದಿನ ಅಭ್ಯಾಸಗಳಿರಲ್ಲ, ಅದರಿಂದ ನಮ್ಮದು ಲೈಫ್ ಟೈಮ್ ಇದೆಯಲ್ಲ, ಆಯುಷ್ ಕಡಿಮೆ ಆಗೋ ಚಾನ್ಸಸ್ ಇದೆ. ಸೊ ಅದರಿಂದ ಏನು ಅರ್ಥ ಆಗುತ್ತೆ ಅಂದರೆ, ನಮ್ಗೆ ಇಕಿಗಾಯಿ ನಮ್ಮದು ಸ್ಪಷ್ಟವಾದ ಉದ್ದೇಶ ಏನಾದರೂ ಇಟ್ಕೊಂಡ್ರೆ, ಅದಕ್ಕೆ ತಾನೇ ಗೋಲ್ಸ್ ಇಟ್ಕೊಳ್ಳಿ. ಗೋಲ್ಸ್ ಅಂದರೆ ನಾವು ಏನು ಬಿಸ್ನೆಸ್ ಮಾಡೋರು ಗೋಲ್ ಸೆಟ್ ಮಾಡ್ಕೊಳ್ಳೋದು, ಅಥವಾ ಓದ್ಕೊಳ್ಳೋರು ಸ್ಟೂಡೆಂಟ್ಸ್ ಅಷ್ಟೇ ಗೋಲ್ ಸೆಟ್ ಮಾಡೋದಲ್ಲ. ಎಲ್ರಿಗೂ ಪ್ರತಿಯೊಬ್ಬರಿಗೂ ಒಂದು ಗೋಲ್ ಅಂತ ಇರಬೇಕು. ಅದು ಹೇಳೋದಕ್ಕೆ ಗೋಲ್ ಅಂತೀವಿ, ಇನ್ನೇನು ಬೇಕಾದ್ರೂ ಹೆಸರಿಡ್ಬೋದು. ಅದು ನೀವು ಗೋಲ್ ಅಂತ ಹೇಳೋದಕ್ಕೆ ಇಷ್ಟ ಆಗಲಿಲ್ಲ ಅಂದರೆ ವಿಷನ್, ಡ್ರೀಮ್ಸ್, ನಿಮ್ಮ ಕನಸು, ನಂದು ಇಷ್ಟೊಂದು ಕನಸಿದೆ, ಇದು ಕನಸಿದೆ, ಅದು ಕನಸಿದೆ ಅಂತ ಎಲ್ಲ ಅಂದ್ಕೊಳ್ಬೋದು. ನೀವು ಕನಸು ಅಂತಲೂ ಹೇಳ್ಬೋದು, ಡಿಸೈರ್ಸ್, ಆಶೆ, ಆಕಾಂಕ್ಷೆಗಳು ಅಂತ ಕೂಡ ಹೇಳ್ಬೋದು ನೀವು. ಸೊ ಅದೇ ಇಲ್ಲ ಅಂತ ಹೇಳಿದ್ರೆ, ಇನ್ನು ನಿರಾಸೆ ಆಗಿದ್ದರೆ ನೀವೇ ಯೋಚನೆ ಮಾಡಿ. ಪೂರ್ತಿ ಇದು ಪೆಸಿಮಿಸ್ಟಿಕ್ ಆಗಿದೆ, ನಿರಾಶಾವಾದಿಗಳು ಅವ್ರಿಗೇನು ಇಂಟ್ರೆಸ್ಟೇ ಇರಲ್ಲಲ್ವ. ಹಾಗೆಯೇ ಅದು ಎಲ್ಲರಿಗೂ ಅನ್ವಯಿಸುತ್ತೆ. ನಿಮಗೆ ಆಸೆ ಇರಬೇಕು, ಆಪ್ಟಿಮಿಸ್ಟಿಕ್ ಆಗಿರಬೇಕು, ಆಸೆ ಆಕಾಂಕ್ಷೆಗಳಿರಬೇಕು, ನಿಮಗೆ ಕನಸುಗಳಿರಬೇಕು. ಅದೇನೂ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಇದು ಜೀವನ ಮಾಡೋದಕ್ಕೆ ಇಂಟ್ರೆಸ್ಟೇ ಇರೋದಿಲ್ಲ.